ಹಲೋ ಹಲೋ. ರಾಕ್ ಸ್ಟಾರ್ಸ್ ಈ ಒಂದು ತಂಡ ಟಾಸ್ ಅನ್ನು ಜಯಿಸಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ವಿಜಿಜೆ ತಂಡ ಬ್ಯಾಟಿಂಗ್ ನಲ್ಲಿರ್ತಕ್ಕಂತಹ ತಂಡ. ಲೆಗ್ ಸೈಡ್ ದಿಸೆಯಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು ಸಹ. ಚಿನ್ನಿಯವರ ಭರ್ಜರಿಯಾದ ಹೊಡೆತ, ಆ ರೂಟ್ಗಳು ಸಿಡಿಲಬ್ಬರದ ಸಿಕ್ಸರಿ ಬಾರಿ. ಜರ್ಸಿ ನಂಬರ್ 6 ಹರೀಶ್ ಬೌಲಿಂಗ್ ಸಾರಥ್ಯದಲ್ಲಿ. ಮಧು ಗೌಡ ಮತ್ತೋರ್ವ ಆಟಗಾರರ ಬ್ಯಾಟಿಂಗ್ ನಲ್ಲಿ. ವಾವ್, ಅತ್ಯುತ್ತಮವಾದ ಒಂದು ಎಸೆತಗಾರಿಕೆ. ಬ್ಯಾಟ್ಸ್ಮನ್ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ದನ್ನು ಅರಿತಂತಹ ಬೌಲರ್ ಫುಲ್ಲರ್ ಲೆಂತ್ ಯಾರ್ಕರ್ ರೂಪದ ಎಸೆತಕ್ಕೆ ಮೊರೆ ಹೋದ್ರು. ಸ್ಲೈಟ್ಲಿ ಯಾರ್ಕರಿಶ್ ಎಸೆತ, ಒಂದು ಓಟದ ಪೂರೈಕೆಯೂ ಸಹ. ಉತ್ತಮವಾದ ಒಂದು ಎಸೆತಗಾರಿಕೆ. ಸ್ವಲ್ಪ ತಂಡದ ಒಟ್ಟು ಮೊತ್ತ ಒಂದು ಓವರ್ನ ಮುಕ್ತಾಯದಲ್ಲಿ, ಆರಂಭಿಕ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 9 for 1. ಪ್ರಥಮ ಓವರ್ನಲ್ಲಿ 9 ಓಟಗಳನ್ನು ಕಲೆ ಹಾಕಿರ್ತಕ್ಕಂತಹ ತಂಡ. ಈ ಒಂದು ರೋಚಕ, ರೋಮಾಂಚನಕಾರಿ, ಜಿದ್ದಾಜಿದ್ದಿನ ಮೈನವಿರೇಳಿಸಬಲ್ಲಂತಹ, ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಬಲ್ಲಂತಹ 4ರ ಘಟ್ಟದ ಉಪಾಂತ್ಯ ಸೆಮಿಫೈನಲ್ ಕದನ. ಮುನ್ನಾರವರ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆ. ರೌಂಡ್ ದ ವಿಕೆಟ್ ನಲ್ಲಿ ಔಟ್ ಸ್ವಿಂಗಿಂಗ್ ಡೆಲಿವರಿಯನ್ನ ಆ ನಿಟ್ಟಿನಲ್ಲಿ ಬಿರುಸಿನ ಒಂದು ಹೊಡೆತ. ಈ ಬಾರಿ 4 ಓಟಗಳು. ಚಿನ್ನಿಯವರಿಂದ ಚಿನ್ನದಂತಹ ಹೊಡೆತ. ಫುಲ್ ಟಾಸ್ ರೂಪದಲ್ಲಿ ಬಂದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರರಕ್ಷಕ ಸುಲಭವಾದ ಕ್ಯಾಚ್ ಅನ್ನ, ಲಾಲಿಪಾಪ್ ರೂಪದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ನಿಜವಾಗಿ ಇದು ತಂಡಕ್ಕೆ ಆಪತ್ತು ತಂದೊಡ್ತದೆ ಮುಂದಿನ ಹಂತದಲ್ಲಿ. ಕಾಟ್ ಬಿಹೈಂಡ್ ಅಂತ ಕಾಣುತ್ತೆ. ಸೌಂಡ್ ಇಲ್ಲಿಗೆ ಶಬ್ದ ಕೇಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮಧು ಗೌಡರ್ ಅವರು ಬ್ಯಾಕ್ ಟು ದ ಪವಿಲಿಯನ್. ಆ ನಿಟ್ಟಿನಲ್ಲಿ ಬ್ಯಾಟಿಂಗ್ ನ ಆರಂಭಿಕ ಕೊಂಡಿ ಕಳಚಿಕೊಳ್ತಾ ಇದೆ. ವೆರಿ ಫಾಸ್ಟ್ ವಿಕೆಟ್ ಗೋಸ್ ಡೌನ್. ಸಾರಿ, ಎರಡನೇ ವಿಕೆಟ್ ಅಲ್ಲ, ಕ್ಷಮಿಸಿ, ಎರಡನೇ ವಿಕೆಟ್ ಪತನವಾಗ್ತಾ ಇದೆ.
ಮುನ್ನ ಬ್ಯಾಟಿಂಗ್ ಬೌಲಿಂಗ್ ಕ್ಷೇತ್ರರಕ್ಷಣೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಒಬ್ಬ ಆಟಗಾರ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರ, ಜೊತೆಗೆ ಸವ್ಯಸಾಚಿ ಆಲ್ರೌಂಡರ್ ಸಹ ತಂಡದ ಪರವಾಗಿ. ರವಿ ಕಿರಣ್ ಆ ನಿಟ್ಟಿನಲ್ಲಿ ರಿವರ್ಸ್ ಸ್ವೀಪ್ ನ ಮೊರೆ ಹೋದ್ರು ಸಹ ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಸಂಪರ್ಕ ಒದಗಿ ಬರ್ತಾ ಇಲ್ಲ. ಕ್ಯಾಚ್ ಆಗುವ ಸಾಧ್ಯತೆ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಸೀಮಾರೇಖೆ ಅಂಚಿನಲ್ಲಿ ಎಡವಿದ್ರು. ಆ ನಿಟ್ಟಿನಲ್ಲಿ 6 ಓಟಗಳು. ಪ್ರೇಕ್ಷಕರು ಕ್ಯಾಚ್ ಹಿಡಿತಾರ? ಪ್ರೇಕ್ಷಕರು ಕ್ಷೇತ್ರರಕ್ಷಕರಾದ್ರು, ಅವರು ಕ್ಯಾಚ್ ಚೆಲ್ಲಿದ್ರು. ಓಕೆ, ತಂಡದ ಒಟ್ಟು ಮೊತ್ತ 2-0-20. ಇದೀಗ ತೃತೀಯ ಓವರ್ಗಾಗಿ ತಂಡದ ಭರವಸೆಯ ನಂಬುಗೆಯ ಆಲ್ರೌಂಡರ್, ಸವ್ಯಸಾಚಿ ಆಲ್ರೌಂಡರ್ ಆಗಿರ್ತಕ್ಕಂಥ ಚಿಕ್ಕ 3 ಅತ್ಯುತ್ತಮ ಬೌಲರ್ ಸಹ. ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಗಮನಿಸಿದ ಅಂತೆ ಈ ಒಬ್ಬ ಬೌಲರ್ ಪಂದ್ಯದಿಂದ ಪಂದ್ಯಕ್ಕೆ ಪರಿಪೂರ್ಣತೆಯನ್ನ ಪರಿಪಕ್ವತೆಯನ್ನ ಕಂಡುಕೊಳ್ತಿರ್ತಕ್ಕಂಥ ಆಟಗಾರ. ಶಿಸ್ತುಬದ್ಧ ಒಂದು ಬೌಲಿಂಗ್ ದಾಳಿಯನ್ನು ಸಂಘಟಿಸ್ತಾರೆ. ತಂಡ ಆಪತ್ತಿನಲ್ಲಿದ್ದಾಗ ವಿಕೆಟ್ಗಳನ್ನು ಬೇಟೆಯಾಡಬಲ್ಲರು, ರನ್ಗಳಿಗೆ ಎದುರಾಳಿಯ ಪಾಳಯಕ್ಕೆ ಕಬ್ಬಿಣದ ಕಡಲೆ ಆಗಬಲ್ಲರು. ಚಿನ್ನಿ ಅತ್ಯುತ್ತಮವಾದ ಒಂದು ಇನ್ನಿಂಗ್ಸ್ ಕಟ್ಟಿ ಆಡ್ತಾ ಇದ್ದಾರೆ ಈಗಾಗಲೇ. ಅವರಿಗೆ ಸಾಥ್ ನೀಡ್ತಿರ್ತಕ್ಕಂತಹ ಮತ್ತೋರ್ವ ಸವ್ಯಸಾಚಿ ತಂಡದ ಪರವಾಗಿ ವೇಗದೂತ ಎಕ್ಸ್ಪ್ರೆಸ್ ಆಗಿರ್ತಕ್ಕಂತಹ ರವಿ ಕಿರಣ್ ನಾನ್ ಸ್ಟ್ರೈಕ್ ಎಂಡ್ ನಲ್ಲಿ. ಚಿಕ್ಕ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಎಲ್ಲರನ್ನ ವಂಚಿಸ್ತಿದೆ. ಆ ನಿಟ್ಟಿನಲ್ಲಿ ಇದು 4 ಓಟಗಳು. ಆ ನಿಟ್ಟಿನಲ್ಲಿ ಬಾಯ್ಸ್ ಮುಖೇನ ಅಂತ ಕಾಣುತ್ತೆ ಅಂಪೈರ್. ಓಕೆ, ಬಾಯ್ಸ್ ಮುಖೇನವಾಗಿ 4 ಓಟಗಳು. On behalf of this fabulous tournament, Appu cricketers, we would like to welcome our honorary dignitaries on the dais. Is none other than Mr. Sri Hari Raju and along with Mr. Sita Ramji, the Managing Director of D1 Group. We would like to welcome you, sir, for your presence. We are once again grateful and thankful to you, sir. ಮತ್ತೊಮ್ಮೆ ಚಿಕ್ಕ ಶಾರ್ಟ್ ಆಗಿ ವಿಧಿಸ್ತಾ ಕೆಟ್ಟ ಎಸೆತಗಳಿಗೆ ತಕ್ಕ ಶಾಸ್ತಿ, ಕಟ್ಟಿಟ್ಟ ಬುತ್ತಿ ಅನ್ನುವ ನಿಟ್ಟಿನ ಹೊಡೆತ. 6 ಓಟಗಳು. ಸೆಮಿಫೈನಲ್ ಕಾಳಗ. ಮೊದಲ ಸೆಮಿಫೈನಲ್ ಅಲ್ಲಿ ಒಂದೆಡೆ ರಾಕ್ ಸ್ಟಾರ್ಸ್ ತಂಡ ವಿಜಿಜೆ ವಿರುದ್ಧವಾಗಿ ಆಡ್ತಾ ಇದ್ರೆ, ಇದೀಗ ಬ್ಯಾಟಿಂಗ್ ತಂಡಕ್ಕೆ ಈ ಒಂದು ಓಕೆ ಯೂಸ್ ಇಟ್ ಬಾಲ್ ಕೊಡಿ ಅಣ್ಣ, ಯೂಸ್ ಇಟ್ ಬಾಲ್. ವಿಜಿಜೆ ತಂಡದ ಒಟ್ಟು ಮೊತ್ತ 3-1-31 ಚಾಲ್ತಿಯ ತೃತೀಯ ಓವರ್ನಲ್ಲಿ ಚಿಕ್ಕ 3. ಈ ಒಬ್ಬ ಬೌಲರ್ ಅತ್ಯುತ್ತಮ ಯೋಜನಾಬದ್ಧ ಕರಾರುವಕ್ಕಾದ ದಾಳಿಯನ್ನು ಸಂಘಟಿಸಬಲ್ಲಂತಹ ಚತುರಮತಿ
ಬೌಲರ್ ಸಹ ನಿಸ್ಸೀಮತೆಯ ಆಲ್ರೌಂಡರ್ ಸಹ ಹೌದು. ಇದೀಗ ಆದ್ಯಾವ ರೀತಿಯ ಕಮ್ ಬ್ಯಾಕ್ ಮಾಡ್ತಾ ಕಾದು ನೋಡೋಣ. ಈ ಒಂದು ಹಂತದಲ್ಲಿ ಬ್ಯಾಟ್ಸ್ಮನ್ ಅಪಾಯದ ಅಡಕತ್ತರಿಯಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆ ನಿಟ್ಟಿನಲ್ಲಿ ಇದು ಸತತವಾಗಿ ಪಂದ್ಯಾವಳಿಯಲ್ಲಿ 2ನೇ ಕ್ಯಾಚ್ ಅನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವಂತಹ ಎಚ್ಚರಿಕೆಯ ಕರೆಗಂಟೆಯೂ ಹೌದು. ಕೆಲವೊಮ್ಮೆ ಈ ರೀತಿಯ ಕ್ಯಾಚ್ ಅನ್ನ ಬಿಟ್ಟಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಕಪ್ಗಳಂತಹ ವಿಶ್ವದ ಅತ್ಯುತ್ತಮ ಅಂತಾರಾಷ್ಟ್ರೀಯ ಮಟ್ಟದ ಕಪ್ಗಳನ್ನು ಜಯಿಸುವಂತಹ ತಂಡಗಳು ಸೋಲಿನ ಪ್ರಪಾತದಲ್ಲಿ ಬಿದ್ದಂತಹ ಅನುಭವವನ್ನು ನಿದರ್ಶನಗಳನ್ನು ಸಾಕಷ್ಟು ಬಾರಿ ಕಂಡಿದ್ದೇವೆ. ಆಫ್ ಸೈಡ್ ದಿಸೆಯಲ್ಲಿ ತೀರಾ ಔಟ್ಸೈಡ್ ದ ಆಫ್ ಸ್ಟಂಪ್ಸ್ ನಲ್ಲಿ ತೇಲಿ ಬಿಟ್ಟಂತಹ ಚೆಂಡು ಅಂಪೈರ್ ಇಂದ ವಿಸ್ತರಿತ ಚೆಂಡೆಂಬ ಸೂಚನೆಯನ್ನು ರವಾನಿಸಿದ್ರು ಸಹ. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಕ್ರಿಕ್ ಲೈನ್ ಆಲ್ ದ ವೇ ಫ್ರಮ್ ಸೌತ್ ಕ್ಯಾನ್ರಾ ಮ್ಯಾಂಗಲೂರು, 1000 ಬಸದಿಗಳ ನಾಡು ಅನ್ನಿಸಿಕೊಂಡಂತಹ ಮೂಡುಬಿದಿರೆ ಪರಿಸರದ ಈ ಒಂದು ಸಂಸ್ಥೆ ಅತ್ಯುತ್ತಮವಾಗಿ ಒಂದು ಪಂದ್ಯಾವಳಿಯ ನೇರ ಪ್ರಸಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯೂ ಸಹ ಡೀಪ್ ಮಿಡ್ ವಿಕೆಟ್ ನಲ್ಲಿ. ಈ ಮಧ್ಯೆ ತಂಡದ ಒಟ್ಟು ಮೊತ್ತ 3-5-35 35 runs on the board. Already they have lost important 2 vital wickets. Cricket is a game of glorious uncertainties ಅಂತಾರೆ. ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ಆ ನಿಟ್ಟಿನಲ್ಲಿ ಇಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಜೊತೆಗೆ ಇಂಪಾಸಿಬಿಲಿಟಿ ಆ ವರ್ಡ್ ಓನ್ಲಿ ಟು ಬಿ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್ ಅನ್ನುವ ಮಾತನ್ನ ವಿಶ್ವ ಕಂಡ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟೆ ಒಂದು ಕಡೆ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈ 3 ಪದಗಳು ಕ್ರಿಕೆಟ್ಗೆ ಬಹುಶಃ ಒಂದಕ್ಕೊಂದು ಸಾಮ್ಯತೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಅಕ್ರಾಸ್ ದ ಲೈನ್ ನಲ್ಲಿ ಶಫಲ್ ಆಗಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಸಂಪೂರ್ಣ ಬಗೆಯ ಎಡವಿಕೆಯನ್ನು ಕಂಡುಕೊಂಡ್ರು ಬ್ಯಾಟ್ಸ್ಮನ್. ಇದರೊಂದಿಗೆ ಮುಕ್ತಾಯ ಕಂಡಂತಹ 3 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 35 for 2 35 ಓಟಗಳು 3 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಮೂರು ಅನ್ನುವ ರೀತಿಯಲ್ಲೇ ಬರ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ 35 ಓಟಗಳು 3 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಚತುರ್ಥ ಓವರ್ನ ಎಸೆತಗಾರಿಕೆಗಾಗಿ ಜರ್ಸಿ ನಂಬರ್ 6 ಹರೀಶ್ ರವರನ್ನ ಪರಿಚಯಿಸ್ತಾ ಇದೆ ತಂಡ. ಮತ್ತೆ ತಮ್ಮ ತಂಡದ ಸ್ಪಿಯರ್ ಹೆಡ್ ಸ್ಪಿಟ್ಟಿಂಗ್ ಫೈರ್ ನಂತಹ ಬೌಲರ್, ಬೆಂಕಿ ಉಗುಳಬಲ್ಲಂತಹ ಫೈರ್ ಬ್ರಾಂಡ್ ನ ಸ್ಪಿಯರ್ ಹೆಡ್ ಬೌಲರ್ ಆಗಿ ಮುಂಚೂಣಿಯ ಬೌಲರ್ ಆಗಿ ಕಣಕ್ಕಿಳಿತಾ ಇದ್ದಾರೆ ಹರೀಶ್. This is the game of a gut-wrenching, nerve-wracking, mouth-watering contest. End of over number 3. Score moves on to 35 for 3. 3 more. ಯಾರು ಹೇಳಿದ್ದು ಲಾಸ್ಟ್ ಓವರ್ 15 ರನ್ ಕಾಣ್ತಾನೆ ಇಲ್ಲಿ ಬಿಡ ಇದು ಇಲ್ಲಿ 15 ರನ್ ಕಾಣ್ತಾನೆ ಲಾಸ್ಟ್ ಓವರ್ 1 ನಿಮಿಷ 1 ನಿಮಿಷ ಇರುಚಿನ ಲಾಸ್ಟ್ ಓವರ್ ರನ್ ಇಲ್ಲಿ ಬರುತ್ತೆ 15 ರನ್ ಬಂದೈತಾ 18 ಬಂದಿರೋದು ಅಣ್ಣ ಒಂದು 6 ಒಂದು ಬೈಸ್ 4
ಅಷ್ಟೇ ಹಾಕಿರೋ ಬೈಲಿ 1/4 ಹೇಳ್ತೀನಿ 1/4 1 ವೈಡು 1 ಡಾಟ್ 1 ನಿಮಿಷ ನಾನು ಹೇಳ್ಸ್ಕೊಬೇಕು 1 ನಿಮಿಷ ಫಸ್ಟ್ 1/4 ಆಮೇಲೆ 1 ವೈಡಾ 1 ಡಾಟ್ 1 6 1 2D 1 ವೈಡು ಮತ್ತೊಂದು ಸಿಂಗಲ್ ಕರೆಕ್ಟಾ 15 ಹಂಗೆ ಮಾಡಲ್ಲಪ್ಪ ಯೋಚನೆ ಮಾಡಬೇಡ್ರಿ ನೀನು ಹೇಳಿದ್ದೆ ಎಲ್ಲ ಲೆಕ್ಕ ಅಲ್ಲೇ ಇದ್ದು 1 6 4 ಹತ್ರನೇ ಆಯ್ತಾ ಹೇಳಿ 1 2D ಒಬ್ರು ಸ್ಕೋರ್ ಮಾಡ್ತಾರಲ್ಲ ಇಬ್ರು ಸ್ಕೋರ್ ಮಾಡ್ತಾರದು ಅವರು ಸ್ಕೋರ್ ಮಾಡ್ತಾ ಇರ್ತಾರೆ ಲೈವ್ ಅವರು ನಾವು ಸ್ಕೋರ್ ಮಾಡ್ತಾ ಇರ್ತೀವಿ ಮುಂದಿನ ಸೆಮಿಫೈನಲ್ ಎರಡನೆಯ ಪಂದ್ಯಕ್ಕಾಗಿ ಜೆಎಂಸಿ ಹಾಗೂ ರೈಸಿಂಗ್ ಸ್ಟಾರ್ ತಂಡಗಳ ನಾಯಕರು ಬನ್ನಿ. ಟಾಸ್ಗಾಗಿ ಎರಡು ತಂಡಗಳ ನಾಯಕರು ಬನ್ನಿ. ಟಾಸ್ಗಾಗಿ ರೈಸಿಂಗ್ ಸ್ಟಾರ್ಸ್ ಹಾಗೂ ಜೆಎಂಸಿ. This is the match is going on between Rockstar versus VGJ. These are the two strongest sides are fighting each other like a hungry and wounded tigers attacking aggressive approach. Harish this time ball towards the leg stump region, and that's went as a wide with boundary. 5 runs will be added to the total. Now score moves on to 4-0, 40 runs on the board. Sir, this time he played with a reverse roll. Excellent fielding, but very good running between the wicket. They collected single quite comfortable manner. Rising Star ಹಾಗೂ JMC ಟಾಸ್ಕ್ ಆಗಿ ಬನ್ನಿ. This time once again trying to play an reverse roll. It was not a proper shot. It was in the air for a while and finally safely taken by the fielder. Nitinally one more wicket goes down here. This is another disaster for the team. JMC ತಂಡಕ್ಕೆ ತಮಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಎರಡನೇ ಸೆಮಿಫೈನಲ್ ಕದನಕ್ಕಾಗಿ ರೈಸಿಂಗ್ ಸ್ಟಾರ್ ಒಂದೆಡೆ, JMC ಒಂದೆಡೆ. JMCಯ ಕಪ್ತಾನ ಜೈ ಮಾರುತಿ ಕ್ರಿಕೆಟರ್ಸ್ ನ ಕಪ್ತಾನರು ಎಲ್ಲಿದ್ರು ಬರಬೇಕು. ಟಾಸ್ಕ್ ಆಗಿ ತಮಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. Next match will be played between Rising Star versus JMC. This time he played towards a deep square leg region. There is a fielder protection before he collected through. They got single quite comfortably. With that single now score moves on to 42 runs on the board. Already they have lost important 3 wickets. Wide extra 1 run plus 1. 2 runs will be added to the total. With that help of 2 runs now score moves on to 44 for 3. Once again it is climbing towards the batsman. Batsman has got no clue whatsoever. It's hitting his head, I think. Once again Harish bringing one after another weapons from his repertoire stock deliveries. Once again applied on his leg. No runs whatsoever. Okay. Last ball. This is a juicy full toss. The fielder not able. Sir. ಇಲ್ಲಿ ಅರ್ಚಂಗ್ ಇದ್ರೆ ಆಗಲ್ಲ.
That's raced into the boundary. We got three philanthropist dignitaries on the dais now on behalf of this Appu Cup hosted by our Mr. Jairam Ji along with Mr. Ravi Kumar. They are the backbone, driving force, center of attraction of these fabulous tournaments, even hosted by these fabulous two important role they played to bring this fabulous tournament. Mr. Jai Kumar along with Ravi Kumar, they're the hosting this fabulous tournament, and we got three dignitaries already on the dais. We would like to felicitate on behalf of our Appu Cup tournament here. First of all, we would like to felicitate Mr. Sri Hari Raju sir, D1 Group Managing Director, for your presence. We are very much thankful and grateful to you sir. We are always expecting your blessings and also your cooperation in future also when we are conducting the tournaments. Always we need your wholehearted support and this kind of our fabulous support, sir. Thank you very much, sir, for your presence. We are once again thanking you. We got another dignitaries on the dais, Mr. Sitaram Raju sir, D1 Group Managing Director. We would like to felicitate for your presence, and we would like to thankful and grateful for your presence. In future also we are hosting tournament. We are always welcoming you and expecting same kind of cooperation. We got one more celebrities here on the dais, is none other than Mr. Ajay Pratap Singh Ji, is a film producer. For your presence, we are once again thankful and grateful to you, sir. We are felicitating on behalf of our Appu Cup 2024 edition number 2. We always expecting same kind of cooperation, your support and your blessings and your inspirational thoughts also we expecting, sir. Sir, anyone can you share something from yourself? Sir, can you say something about this tournament? I would say that thank you for inviting us, and thanks for everything, and all the best to the players. Thank you. Any one of you from Three Diamonds already we are witnessing on the stage. Sir, as a celebrity and also film producer, we would like to hear something from you, sir. Please. Thank you so much for inviting us, and all the best. It's looking nice, great tournament. All the best. Sir, what about you? Can you share something? Okay. Anyhow, thank you very much for your presence, sir. And we would like to invite all the three dignitaries towards second matches toss ceremony. Mr. Sri Hari Raju sir, Mr. Sitaram Raju, Ajay Pratap Singh Ji, all these three balls, diamonds in front of us
in their golden arms. There will be a toss time for both the teams. Rising Star versus JMC. These are the two strongest sides are participating in this second semi-final. Ajay Pratap Singh ji, the celebrity and also the film producer. He will be tossing this fabulous event of this Apu Cup season 2, excellently hosted by two great center of attraction or none other than Jairam ji along with Ravi Kumar. This is the toss time, and finally it's toss won by Rising Star. Rising Star, they have won the toss. JMC won the toss, elected to bowl first. Thank you very much for all the three dignitaries who presented here, and also they witnessed for our crucial and precious toss time. Always we are kind-heartedly thanking very much, sir. With that help of a magnificent sixer, now score moves on to 65. 65 ಓಟಗಳು ಈಗಾಗಲೇ ತಂಡಕ್ಕೆ ಹರಿದು ಬರ್ತಾ ಇದೆ. ಅಂತಿಮ ಓವರ್ನ ಅಂತಿಮ 4 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. Same bowling and same result and same direction, no doubt about it. Once again, consecutive back-to-back sixers from Mr. Bharat. 8 balls he has played so far, and he has fluntered, looted runs, 24 runs. Oh my goodness. ಆ ನಿಟ್ಟಿನಲ್ಲಿ ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆಯನ್ನು ಕಂಡುಕೊಂಡರು ಈ ಒಂದು ಹಂತದಲ್ಲಿ. 2 ದಿನಗಳ ಕಾಲದ ಈ ಒಂದು ಪಂದ್ಯಾವಳಿ ಜಯರಾಮ್ ಹಾಗೂ ರವಿ ಕುಮಾರ್ ಅವರ ಕನಸಿನ ಕೂಸು ಸಾರ್ಥಕ ಹಂತಕ್ಕೆ ಬರ್ತಾ ಇದೆ. ಈ ಒಂದು ಪಂದ್ಯಾವಳಿಯ ನಿಜವಾಗಿಯೂ ರಾಜ್ಯದ ಯಾವುದೇ ಒಂದು ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗೂ ಕಡಿಮೆ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಮತ್ತೆ ಅತ್ಯಾಕರ್ಷಕ ಶೈಲಿಯ ಹೊಡೆತ ಮತ್ತೆ ಕ್ಲಿಯರ್ ಆಗ್ತಾ ಇದೆ ಫ್ಯಾನ್ಸ್ ನಲ್ಲಿ. 6 ಓಟಗಳು ಭರ್ಜರಿಯಾದ ಸಿಕ್ಸರ್ ನೊಂದಿಗೆ ಡಬಲ್ 77 ಓಟಗಳನ್ನ ಕಲೆ ಹಾಕ್ತಾ ಇದೆ. 77 ಆ ನಿಟ್ಟಿನಲ್ಲಿ ಆದ್ಯಾವ ತಂಡಕ್ಕೆ ಗೆಲುವಿನ ಖಾತ್ರಿಯನ್ನ ಕಂಡುಕೊಳ್ತದೆ. ಪ್ರಥಮ ಸೆಮಿಫೈನಲ್ 4ರ ಘಟ್ಟದ ಈ ಒಂದು ಉಪಾಂತ್ಯ ಪಂದ್ಯ.
ವಿಜಿಜೆ ತಂಡ 77 ಓಟಗಳನ್ನು ಕಲೆ ಹಾಕಿದೆ. ಸರಿಯಾಗಿ ರಾಕ್ ಸ್ಟಾರ್ಸ್ ತಂಡಕ್ಕೆ 78 ಓಟಗಳ ಒಂದು ಬೃಹತ್ ಮೊತ್ತದ ಸವಾಲಿನ ಮೊತ್ತವನ್ನ ನೀಡ್ತಾ ಇದೆ ಸಹ. ಬಹುಶಃ ಈ ಒಂದು ಸೆಮಿಫೈನಲ್ ಕದನದಲ್ಲಿ ರಾಕ್ ಸ್ಟಾರ್ಸ್ ತಂಡ ಟಾಸ್ ಅನ್ನು ಜಯಿಸಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಆದರೆ ಎದುರಾಳಿಯ ತಂಡ ಒಂದು ಹಂತದಲ್ಲಿ ಕಷ್ಟಕರ ಸನ್ನಿವೇಶದಿಂದ ಸಿಡಿದೆದ್ದಂತಹ ತಂಡ 77 ಓಟಗಳನ್ನು ಕಲೆ ಹಾಕಿದೆ ಸಹ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ ಇದೀಗ 77. ವಿಜಿಜೆ ಕಲೆ ಹಾಕಿರ್ತಕ್ಕಂತಹ ತಂಡ ಸರಿಯಾಗಿ 78 ಓಟಗಳನ್ನು ಗಳಿಸಬೇಕಾಗ್ತಾ ಇದೆ. ಒಂದೆಡೆ ಚೇತನ್ ಗೌಡರವರು ತಂಡದ ಕಪ್ತಾನರಾದರೆ ಮತ್ತೊಂದೆಡೆ ಮುನ್ನಾ ಸಿಡಿಲಬ್ಬರದ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರರು ಇಬ್ಬರು. ಆರ್ಕೆ ಬೌಲಿಂಗ್ನಲ್ಲಿ ಪ್ರಥಮ ಎಸೆತ ಅತ್ಯಾಕರ್ಷಕ ಶೈಲಿಯ ಒಂದು ಹೊಡೆತ. ಮಿಡ್ ಆಫ್ ನಲ್ಲಿ ಚೆಂಡು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಓಟಗಳಿಗೆ ಅನುವು ಮಾಡಿಕೊಡ್ತಾ ಇಲ್ಲ. ಅತ್ಯುತ್ತಮ ಮಟ್ಟದ ಒಂದು ಕ್ರಿಕೆಟ್ನ ಅತ್ಯುನ್ನತ ಮಟ್ಟದ ಒಂದು ಶ್ರೇಷ್ಠ ಮಟ್ಟದ ಹೊಡೆತ. ಅತ್ಯುತ್ತಮ ಮಟ್ಟದ ಒಂದು ಕಮ್ ಬ್ಯಾಕ್ ಅನ್ನ ಕಂಡುಕೊಂಡ್ರು. ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಸಂಪರ್ಕ ಒದಗಿ ಬರ್ತಾ ಇಲ್ಲ. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಕ್ಲಿಕ್ ಲೈನ್ ಸ್ಪೋರ್ಟ್ಸ್ ಮಂಗಳೂರಿನ ಕಡಲ ತೀರದ ಕಡಲ ತಡಿಯ ತಂಡ ಸುಭಾನ್ ರಬರ ಸಾರಥ್ಯದಲ್ಲಿ ಒಂದು ಪಂದ್ಯಾವಳಿಯಲ್ಲಿ ಕಂಡುಕೊಳ್ತಾ ಇದೆ. ರವಿ ಕಿರಣ್ ರವರ ಈ ಒಂದು ಎಸೆತಕ್ಕೆ ಸ್ಟ್ರೈಟ್ ಆಸ್ ಅನ್ ಆರೋ. ಆ ನಿಟ್ಟಿನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ 1, 2, 3ನೇ ಪ್ರಯತ್ನದಲ್ಲಿ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎದುರಾಳಿ ಪಾಳೆಯದ ಮೊದಲ ವಿಕೆಟ್ ಧರೆಗೊಳ್ಳುತ್ತಾ ಇದೆ. ಚೇತನ್ ಗೌಡ ಇಸ್ ವಾಕಿಂಗ್ ಬ್ಯಾಕ್ ಟು ದ ಪವಿಲಿಯನ್ ವಿತ್ ಅ ಹ್ಯೂಜ್ ಡಿಸಪಾಯಿಂಟ್ಮೆಂಟ್. ಪ್ರಥಮ ಓವರ್ನ ಚತುರ್ಥ ಎಸೆತಕ್ಕಾಗಿ ಸಜ್ಜಾಗ್ತಾ ಇದ್ದಾರೆ ಬೌಲರ್ ರವಿ ಕಿರಣ್. ಒಂದು ಹಂತದಲ್ಲಿ ರಿವರ್ಸ್ ಸ್ವಿಪ್ ನ ಮೊರೆ ಹೋದ್ರು. ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಸಂಪರ್ಕ ಒದಗಿ ಬರ್ತಾ ಇಲ್ಲ. ರಾಕ್ ಸ್ಟಾರ್ ತಂಡದ 12 ಆಟಗಾರರನ್ನು ದಯವಿಟ್ಟು ನಮ್ಮ ಪ್ರಮುಖ ವೇದಿಕೆ ಹತ್ರ ಕಳಿಸ್ಕೊಡಿ. ಈ ಒಂದು ಪಂದ್ಯಾವಳಿಯಲ್ಲಿ ಇದುವರೆಗೂ 117 ಸಿಕ್ಸರ್ಗಳು ಈ ಒಂದು ಕ್ರೀಡಾಂಗಣವನ್ನ ಕಂಡುಕೊಂಡಿದೆ. ಬಹುಶಃ ಇದು ಮತ್ತೆ ಬಾರ ಸಿಡಿಲಿನ ಹೊಡೆತ, ಮತ್ತೆ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ರೀತಿಯ ವೈಫಲ್ಯತೆಯನ್ನು ಅನುಭವಿಸ್ತಾ ಇಲ್ಲ. ಪ್ರತಿಯೊಬ್ಬ ಕ್ಷೇತ್ರ ರಕ್ಷಕರು ಅತ್ಯುತ್ತಮವಾದ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು ಬೃಹತ್ ಮೊತ್ತವನ್ನ ಎದುರಾಳಿ ಪಾಳೆಯ ಬೆನ್ನಟ್ಟಬೇಕಾದರೆ ಈ ಒಂದು ಬೌಲಿಂಗ್ ತಂಡ ತನ್ನ ಒಂದು ಮೊತ್ತವನ್ನ ಅದ್ಯಾವ ರೀತಿಯಲ್ಲಿ ಡಿಪೆಂಡ್ ಮಾಡಿಕೊಳ್ಳಬಲ್ಲೆ ಅನ್ನುವುದನ್ನ ಖಾತರಿಪಡಿಸ್ತಾ ಇದೆ ಸಹ. ಪ್ರತಿಯೊಬ್ಬ ಕ್ಷೇತ್ರ ರಕ್ಷಕರು ಸಹ ಅತ್ಯುತ್ತಮ ಮಟ್ಟದ ಒಂದು ಪ್ರದರ್ಶನವನ್ನ ನೀಡುವ ಮುಖೇನವಾಗಿ ಬೌಲರ್ನ ಕಾನ್ಫಿಡೆನ್ಸ್ ಅನ್ನ ವೋಲ್ಟ್ ಆಫ್ ಕಾನ್ಫಿಡೆನ್ಸ್ ಅಂತ ಕೊಂಡೊಯ್ತಾ ಇದ್ದಾರೆ. ನನಗೊಂದು ಕೊಡ್ತು ಕಾಸು ಆಮೇಲೆ ಕೊಡ್ತೀನಿ ಆಯ್ತಾ. ಮೈ ಯಾ ಬಡಿ ಅಪ್ಪ ದೇಖೋ
ಈ ಬಾರಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಚಿಕ್ಕ ಯಾವುದೇ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಓಟಗಳು ಹರಿದು ಬರ್ತಾ ಇಲ್ಲ. ಇದರೊಂದಿಗೆ ಮುಕ್ತಾಯ ಕಂಡಂತಹ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 1-2 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ದ್ವಿತೀಯ ಓವರ್ನ ಚಾಲ್ತಿಗಾಗಿ ನರಸಿಂಹಮೂರ್ತಿ. ಕುರ್ಚಿಗಾಗಿ ಪೈಪೋಟಿ ಇಲ್ಲಿ ಕಂಡ್ರೆ ಅತ್ತ ಈ ಒಂದು ಪಂದ್ಯಾವಳಿಯ ಆಧಿಪತ್ಯದ ಒಂದು ಹೆಜ್ಜೆ ಹಿಂಭಾಗದಲ್ಲಿರ್ತಕ್ಕಂತಹ ಈ ಒಂದು ಕದನ 2 ದೈತ್ಯ ಮದಗಜಗಳ ಕಾಳಗ ಇಲ್ಲಿ ಸಾಗಿ ಬರ್ತಾ ಇದೆ. ಒಂದೆಡೆ ರಾಕ್ ಸ್ಟಾರ್, ಮತ್ತೊಂದೆಡೆ ವಿಜಿಜೆ. ತಂಡದ ಇಬ್ಬರು ಭರವಸೆಯ ಸಿಡಿಲಬ್ಬರದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಅಲ್ಲಿದ್ದಾರೆ. ಆರಂಭಿಕ ಹಂತದಲ್ಲಿ ಚೇತನ್ ಗೌಡ, ತದನಂತರ ಮುನ್ನಾ, ಈ ರೀತಿಯಾಗಿ ತಂಡದ ಇಬ್ಬರು ಸಿಡಿಲಬ್ಬರದ ಬರಸಿಡಿಲಿನ ಹೊಡೆತಗಳ ಸರದಾರರು ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ಇದೇ ಅಂಶ ತಂಡಕ್ಕೆ ಕೊಂಚ ಮಟ್ಟಿಗೆ ಕಾಡ್ತಾ ಇದೆ. ಈ ಬಾರಿ ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆಯನ್ನು ಕಂಡುಕೊಂಡರೂ ಸಹ ನರಸಿಂಹಮೂರ್ತಿ. 45 ಬೌಂಡರಿಗಳು, 117 ಸಿಕ್ಸರ್ಗಳು ಈ ಒಂದು ಕ್ರೀಡಾಂಗಣದಲ್ಲಿ ಹರಿದು ಬಂದಿದೆ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತಹ ಚೆಂಡು 1 ಬೌನ್ಸ್ ಇಂಟು ದ ಫ್ಯಾನ್ಸ್ ಫಾರ್ 4 ರನ್ಸ್. ಆ ನಿಟ್ಟಿನಲ್ಲಿ 4 ಓಟಗಳು. ಅತ್ಯುತ್ತಮವಾಗಿ ತಮ್ಮ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ ನಮ್ಮ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು. ಅತ್ಯುತ್ತಮವಾದ ಒಂದು ತೀರ್ಪುಗಾರಿಕೆಯನ್ನ, ನ್ಯಾಯಾಧೀಶರ ಪಾತ್ರವನ್ನು ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದಾರೆ ಈ ಒಂದು ಪಂದ್ಯಾವಳಿಯಲ್ಲಿ. ನರಸಿಂಹಮೂರ್ತಿಯವರ ಈ ಒಂದು ಎಸೆತಕ್ಕೆ ಮತ್ತೆ ಸತತವಾಗಿ ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರೆ. ಚಿಕ್ಕ ಡಬಲ್ 3, ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಸಂಪರ್ಕ ಒದಗಿ ಬರ್ತಾ ಇಲ್ಲ. ಆರಂಭಿಕ ಓವರ್ನಲ್ಲಿ ಏಕಮಾತ್ರ ಓಟವನ್ನ ಕಲೆ ಹಾಕಿದಂತಹ ತಂಡ ದ್ವಿತೀಯ ಓವರ್ನಲ್ಲಿ 5 ಓಟಗಳನ್ನು ಕಲೆ ಹಾಕ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 6 for 2. End of over number 2, Skombosan to 6 runs on the board. Already they have lost important 2 wickets. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 6. ಪ್ರಮುಖ 2 ಉದ್ದರಿಗಳ ಆಘಾತದಲ್ಲಿ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಸಹ ಆಕ್ರಾಸ್ ದ ಲೈನ್ ನಲ್ಲಿ ಹೊಡೆಯುವ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ತಂಡದ ಅತ್ಯಂತ ವೇಗದೂತ ಎಕ್ಸ್ಪ್ರೆಸ್ ಅನ್ನಿಸಿಕೊಂಡಂತಹ RK ರವಿ ಕಿರಣ್ ಅತ್ಯುತ್ತಮವಾದ ಬೌಲರ್ ಸಹ. ಮತ್ತೊಮ್ಮೆ ಅತ್ಯುತ್ತಮ ಮಟ್ಟದ ಒಂದು ಯಾರ್ಕರ್ ರೂಪದ ಎಸೆತ, 1 ಓಟಕ್ಕಷ್ಟೇ ಅನುವು ಮಾಡಿಕೊಡ್ತಾ ಇದ್ದಾರೆ. ಒಂದೆಡೆ ಚಿರಂಜೀವಿ, ಮತ್ತೊಂದೆಡೆ ಚಿಕ್ಕ. ಮತ್ತೆ ಲೆಗ್ ಸ್ಟಂಪ್ ನಲ್ಲಿ ತೀರಾ ಆಚೆ ಬಿದ್ದ ಎಸೆತ, ಅಂಪೈರ್ ಇಂದ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು ಸಹ ರಾಕ್ ಸ್ಟಾರ್ ಗುಟ್ಟೆಪಾಳ್ಯದ ತಂಡ ನಿಜವಾಗಿಯೂ ಈ ಒಂದು ಪಂದ್ಯಾವಳಿಯಲ್ಲಿ ಅದ್ಭುತ, ಅಮೋಘ, ಅನನ್ಯ ಪ್ರದರ್ಶನವನ್ನು ನೀಡಿದೆ ಇದುವರೆಗೂ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಂಡ್ರೆ ಈ ಒಂದು ಪಂದ್ಯ ವಿಜಿಜೆ ಈ ಒಂದು ತಂಡದ ಒಂದು ರೀತಿಯಲ್ಲಿ ಟೈಟ್ ಕ್ಲಚಸ್ ಅಂತಾರೆ, ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಇದುವರೆಗೂ ಕಠಿಣ ಸವಾಲಿನ ಮೊತ್ತವನ್ನು ಬೆನ್ನಟ್ಟುವುದು ಅಷ್ಟು ಸುಲಭದ ಮಾತಲ್ಲ. ಈ ಬಾರಿ ಬಿರುಸಿನ ಹೊಡೆತ ನಂಬಲ ಸಾಧ್ಯ ರೀತಿಯಲ್ಲಿ ಪಡೆದುಕೊಂಡಿದ್ರು. ಕೊನೆಯ ಹಂತದಲ್ಲಿ ಅದು ಪ್ರಯತ್ನ ನಿರರ್ಥಕ ಆದರೂ ಸಹ ಉತ್ತಮವಾದ ಪ್ರಯತ್ನವನ್ನೇ ಮಾಡಿದ್ರು.
ಚಿರಂಜೀವಿ ಅವರಿಗೆ ಎಸೆದಂತ ಚೆಂಡು ಮತ್ತೆ ಸರಿಯಾದ ಹೊಡೆತ ಬರ್ತಾ ಇಲ್ಲ. ಲಾಲಿಪಾಪ್ ನಂತ ಕ್ಯಾಚ್ ಅನ್ನ ನೀಡಿ ಮತ್ತೆ ಹುದ್ದರಿಯನ್ನ ಕಳೆದುಕೊಳ್ತಾ ಇದೆ ತಂಡ. ಇದರೊಂದಿಗೆ ರಾಕ್ ಸ್ಟಾರ್ ತಂಡ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾ ಇದೆ. ಆರಂಭಿಕ ಹಂತದಲ್ಲಿಯೇ ಎದುರಾಳಿ ಪಾಳೆಯದ ಬೌಲರ್ಗಳು ಸ್ಪಷ್ಟ ಮೇಲುಗೈಯನ್ನ ಪಡೆದುಕೊಳ್ಳುವ ಮುಖೇನವಾಗಿ ಎದುರಾಳಿ ಪಾಳೆಯದ ಬ್ಯಾಟ್ಸ್ಮನ್ಗಳ ಪಾಲಿಗೆ ಕಬ್ಬಿಣದ ಕಡಲೆ ನುಂಗಲಾರದ ಬಿಸಿ ತುಪ್ಪ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಬೌಲರ್ಗಳು. ಒಬ್ಬರ ನಂತರ ಮತ್ತೊರುವ ಅನ್ನುವ ನಿಟ್ಟಿನಲ್ಲಿ, ಅದರಲ್ಲೂ ಆರ್ಕೆ ಈ ಒಬ್ಬ ಬೌಲರ್ ಈ ಒಂದು ತಂಡದ ನಿಜವಾದ ಬ್ಯಾಕ್ ಬೋನ್, ಬೆನ್ನೆಲುಬು ಅಂದ್ರೆ ತಪ್ಪಾಗಲಾರದು. ತಂಡದ ಜೀವಾಳ, ಟ್ರಂಪ್ ಕಾರ್ಡ್, ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರ್ತಕ್ಕಂತಹ ಬೌಲರ್ ಸಹ. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಇದರೊಂದಿಗೆ ಓವರ್ ಸಂಖ್ಯೆ ಇದೀಗ 3 ಮುಕ್ತಾಯವನ್ನ ಕಂಡುಕೊಂಡ್ರೆ ಈತ ತಂಡದ ಒಟ್ಟು ಮೊತ್ತ 9-4-3. 9 ಓಟಗಳಲ್ಲಿಯೇ ತಂಡದ ಒಟ್ಟು ಮೊತ್ತ ನಿಲುಗಡೆ ಸ್ಥಗಿತತೆಯನ್ನ ನಿಲ್ದಾಣದಲ್ಲಿದೆ. ತಂಡ ಬಿರುಸಿನ ಹೊಡೆತಗಳನ್ನ ಕಂಡುಕೊಳ್ಳಲೇಬೇಕು. 78 ಓಟಗಳ ಒಂದು ಬೃಹತ್ ಮೊತ್ತವನ್ನ ಬೆನ್ನತ್ತಿರತಕ್ಕಂತಹ ತಂಡ ಇನ್ನು ಸಹ 10% ಈ ಒಂದು ಅಂಕದಲ್ಲಿ ಈ ಒಂದು ಮೊತ್ತವನ್ನು ಚೇಸ್ ಮಾಡುವಲ್ಲಿ ಆರಂಭಿಕ ಹೆಜ್ಜೆಯನ್ನ ಮಾತ್ರ ಇಟ್ಟಿದೆ. ಆ ನಿಟ್ಟಿನಲ್ಲಿ ತಂಡ ಕೊನೆಗೂ ತೆವಳುತ್ತಾ ಕುಂಟುತ್ತಾ 10 ಓಟಗಳನ್ನು ಕಳೆಯಾಗಿದೆ. ವಿಸ್ತೃತ ಚೆಂಡು ವೈಡ್. ಅವರಿಗೆ ಸ್ಕೋರರ್ ಕಾಣ್ತಾ ಇಲ್ಲ ಸರ್, ನಿಮ್ಮನ್ನ ಗ್ಯಾಲರಿಯಲ್ಲಿ ತೋರಿಸೋಣ. ಓಕೆ, ಆ ನಿಟ್ಟಿನಲ್ಲಿ ಉತ್ತಮವಾದ ಎಸೆತ. ಏಕೆಂದ್ರೆ ಅಲ್ಲಿ ಬಿಸಿಲು ಹೊಡೆಯುತ್ತೆ ಸರ್, ಅವರಿಗೆ ಸರಿಯಾಗಿ ಕಾಣಲ್ಲ. ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸೋಣ ನಮ್ಮ ಸ್ಕೋರರ್ನ. LED. ಓಕೆ, ಆ ನಿಟ್ಟಿನಲ್ಲಿ ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆಯನ್ನ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ ಚೇತನ್. ಒಂದೆಡೆ ಚಿಕ್ಕ, ಮತ್ತೊಂದೆಡೆ ಮಂಜು. ಚಿಕ್ಕರವರು ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಶಕ್ತಿಯನ್ನ ಕ್ರೋಢೀಕರಿಸಿ ಹೊಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಬ್ಯಾಟಿನಲ್ಲಿ ಸ್ಪರ್ಶವನ್ನ ಕಂಡುಕೊಳ್ತಾ ಇಲ್ಲ ಸರಿಯಾಗಿ. ಮತ್ತೆ ಬಿರುಸಿನ ಹೊಡೆತ ಒಂದು ಓಟದ ಪೂರೈಕೆಗೆ ಮಾತ್ರ ಅನುವು ಮಾಡಿಕೊಡ್ತಾ ಇದ್ದಾರೆ. Required run rate is 28 point something. Highly impossible situation here for the chasing team. They are not getting the batting rhythm. They will have to go for a bang theory, cut loose, accelerating. Nothing is working for them. They are searching for the big hits, but they are not able to success. Oh my goodness, another golden dotted delivery. The bowlers, every single bowler, they comes into bowl and they are bowling with their excellent piece of weapons from their stock deliveries repertoires. End of over number 4, score still remain on 12-3. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಕ್ವಿಕ್ ಲೈನ್ ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದೆ ಸಹ. ಪಂಚಮ ಓವರ್ನ ಪ್ರಥಮ ಎಸೆತಕ್ಕೆ ಸಜ್ಜಾಗ್ತಾ ಇದ್ದಾರೆ. ಫುಲ್ ಟಾಸ್ ರೂಪದಲ್ಲಿ ಬಂದಂತ ಚೆಂಡು ಇದು ಕ್ಲಿಯರ್ ಆಗ್ತಾ ಇಲ್ಲ. ಮತ್ತೆ ಸುರಕ್ಷಿತ ಬೊಗಸೆಯನ್ನ ಕಂಡುಕೊಳ್ಳುವ ಮುಖೇನವಾಗಿ ಮತ್ತೆ ವಿಕೆಟ್ ಧರೆಗುರುಳುತ್ತಾ ಇದೆ. ಒಂದು ರೀತಿಯಲ್ಲಿ ಇದೀಗ
ವಿಕೆಟ್ಗಳು ತರಗೆ ರೂಪದಲ್ಲಿ ಬೀಳ್ತಾ ಇದ್ರೆ ಈ ಒಂದು ಪಂದ್ಯದಲ್ಲಿ ಅಕ್ಷರಶಃ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ವಿಜಿಜೆ. ಆರಂಭಿಕ ಹಂತದಲ್ಲಿ ಸ್ಫೋಟಕ ವಿಧ್ವಂಸಕಾರಿ ವಿಸ್ಫೋಟಕ ಬ್ಯಾಟಿಂಗ್ನೊಂದಿಗೆ 77 ಓಟಗಳನ್ನು 36 ಎಸೆತಗಳಲ್ಲಿ ಅರೆದು ಪುಡಿಗಟ್ಟಿದ್ರು. ಬೌಲಿಂಗ್ನಲ್ಲೂ ಸಹ ಎದುರಾಳಿ ಪಾಳೆಯದ ಅಗ್ರ ಕ್ರಮಾಂಕದ 4 ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ ಹಾಕಿದ್ದಾರೆ. ಮತ್ತೆ ವಿಸ್ತರಿತ ಚೆಂಡು ವೈಡ್ನ ಸೂಚನೆಯೂ ಸಹ. ಈ ತನ್ಮಧ್ಯೆ ತಂಡದ ಒಟ್ಟು ಮೊತ್ತ 13. ಚಾಲ್ತಿಯಾ ಪಂಚಮ ಓವರ್ ಕಾಟ್ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಉತ್ತಮದ ಪ್ರಯತ್ನವನ್ನೇನು ಮಾಡಿದ್ರು, ಕೊನೆಯ ಹಂತದಲ್ಲಿ ಬಹುಶಃ ಕೈ ಜಾರ್ತಾ ಇದೆ. ಈ ಒಂದು ಸುಲಭ ಮಟ್ಟದ ಒಂದು ಕ್ಯಾಚ್ ಅಂತ ಕಾಣುತ್ತೆ. ಕೈ ತೆಗೆಯೋಣ, ನೀ ಕೈ ಬೇರೆ ಒಟ್ಟಿನಲ್ಲಿ ಬೀಸೋದು. ಚೆಂಡು ಎಲ್ಲಿದೆ ಅಂತ ಸರಿಯಾಗಿ ಲೈನ್ ಆಫ್ ದ ಬಾಲ್ ನಲ್ಲಿ ಆಡುವಲ್ಲಿ ವಿಫಲತೆಯನ್ನ ಪ್ರತಿ ಬ್ಯಾಟ್ಸ್ಮನ್ಗಳು ತಪ್ಪನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಹುದ್ದರಿಯ ಆಘಾತ. 13ಕ್ಕೆ 5. ಹೊಸ ಆಟಗಾರನ ರಂಗ ಪ್ರವೇಶವಾಗ್ತದೆ. ಹರೀಶ್ ಆ ನಿಟ್ಟಿನಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಹಲೋ, ಅಲ್ಲಿ ಜೆಎಂಸಿ ತಂಡ ಮುಂದಿನ ಪಂದ್ಯಕ್ಕಾಗಿ ಸಜ್ಜಾಗಿರಬೇಕು. ಟಾಸ್ ಅನ್ನು ಜಯಿಸಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ತಂಡ ಈ ಪಂದ್ಯ ಮುಗಿದ ತಕ್ಷಣ ಶೀಘ್ರಗತಿಯಲ್ಲಿ ರಂಗ ಪ್ರವೇಶವನ್ನ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕಾಗುತ್ತದೆ. ರೈಸಿಂಗ್ ಸ್ಟಾರ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳು ಸಜ್ಜಾಗಿರಬೇಕು. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತಹ ಚೆಂಡು ನಂಬಲ ಸಾಧ್ಯ ರೀತಿಯ ಕ್ಷೇತ್ರಣಿಯನ್ನು ಕಂಡುಕೊಳ್ತಾರೆ. ಕೊನೆಯ ಹಂತದಲ್ಲಿ ಕೈ ಚೆಲ್ಲಿದ್ರು ಸಹ ಹಿಮ್ಮುಖವಾಗಿ ಚಲಿಸಿ ನಂಬಲ ಸಾಧ್ಯ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ಗೆ ಪ್ರಯತ್ನವನ್ನ ಮಾಡಿದ್ರು. ಕೊನೆಯ ಹಂತದಲ್ಲಿ ಕೈ ಚೆಲ್ಲಿದ್ರು ಸಹ ನಂಬಲ ಸಾಧ್ಯ ರೀತಿಯ ಅತ್ಯಾಕರ್ಷಕ ಒಂದು ಪ್ರಯತ್ನವನ್ನ ಮಾಡಿದ್ರು. ನರಸಿಂಹಮೂರ್ತಿ ವಿಜಿಜೆ ನಿಜವಾಗಿಯೂ ನಂಬಲ ಸಾಧ್ಯ ರೀತಿಯ ಪ್ರದರ್ಶನವನ್ನು ನೀಡ್ತಾ ಇದೆ ಒಂದು ಪಂದ್ಯಾವಳಿಯಲ್ಲಿ. ಶಾರ್ಟ್ ಆಗಿ ಬಿದ್ದ ಇದು ಕ್ಲಿಯರ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ಮತ್ತೊಂದು ಹುದ್ದರಿ ತೆರೆಗೊಳ್ಳುತ್ತಾ ಇದೆ. ವಿಕೆಟ್ ನಂಬರ್ 6 ಗೋಸ್ ಡೌನ್ ಹಿಯರ್. ಮತ್ತೆ ಬಿರುಸ್ ಇನ್ನ ಹೊಡೆತಕ್ಕೆ ಮನ ಮಾಡಿದ್ರು, ಯಾವುದೇ ಓಟಗಳು ಬರ್ತಾ ಇಲ್ಲ. ಈ ಒಂದು ಪಂದ್ಯ ತೀರಾ ಒನ್ ಸೈಡೆಡ್ ಏಕಪಕ್ಷೀಯ ಪಂದ್ಯವಾಗಿ ಸಾಗಿ ಬರ್ತಾ ಇದೆ. ಶಾರ್ಟ್ ಆಗಿ ಬಿದ್ದರೂ ಸಹ ಸರಿಯಾದ ಟೈಮಿಂಗ್ ಮೋಕೆನವಾಗಿ ಫುಲ್ ಶಾಟ್ ಅನ್ನ ಕಂಡುಕೊಳ್ತಾ ಇಲ್ಲ. ಈ ಒಂದು ಪಂದ್ಯ ತೀರಾ ಏಕಪಕ್ಷೀಯವಾಗಿ ಒನ್ ಸೈಡೆಡ್ ಮ್ಯಾಚ್ ಆಗಿ ಸಾಗಿ ಬರ್ತಾ ಇದೆ.
ಬಿರುಸಿನ ಹೊಡೆತ, ಕೊನೆಗೂ ಒಂದು ಭರ್ಜರಿಯಾದ ಸಿಕ್ಸರ್ ಅನ್ನ ಕಂಡುಕೊಳ್ತಾ ಇದೆ ತಂಡ. 6 ರೂಟ್ಗಳು 2 ದಿನಗಳ ಕಾಲ ಈ ಒಂದು ಸುಂದರ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಿರ್ತಕ್ಕಂತಹ ಪಂದ್ಯಾವಳಿ ಬೌಳಮಾರನಹಳ್ಳಿಯ ಆಟದ ಮೈದಾನ. ಈ ಒಂದು ಕ್ರೀಡಾಂಗಣ ನಿಜವಾಗಿಯೂ ಬ್ಯಾಟಿಂಗ್ ಪ್ಯಾರಡೈಸ್, ಬ್ಯಾಟ್ಸ್ಮನ್ಗಳ ಪಾಲಿನ ಸ್ವರ್ಗ ಭೂಮಿಯಾಗಿ ಕಂಡುಕೊಳ್ತಾ ಇದೆ. ಮತ್ತೆ ವೈಫಲ್ಯತೆಯನ್ನು ಅನುಭವಿಸಿದ್ರು. ಇದರೊಂದಿಗೆ ತೀರಾ ಏಕಪಕ್ಷೀಯವಾಗಿ ಒಂದು ಪಂದ್ಯ ಅಂತ್ಯವನ್ನು ಕಂಡುಕೊಳ್ತಾ ಇದೆ. 77 ಓಟಗಳನ್ನು ಕಲೆ ಆಗಿದಂತ ತಂಡ ಕೇವಲ ಎದುರಾಳಿ ಪಾಳೆಯವನ್ನ 15 ಓಟಗಳಿಗೆ ಕಟ್ಟಿ ಹಾಕಿದ್ರು. ಕ್ಷಮಿಸಿ, ಈ ಒಂದು ಸಿಕ್ಸರ್ನೊಂದಿಗೆ 21 ಆಗಿದೆ. ಓಕೆ, 21 ಓಟಗಳನ್ನು ಕಲೆ ಹಾಕಿದೆ. ಅಂದರೆ ಸರಿಯಾಗಿ 56 ಓಟಗಳಿಂದ ಒಂದು ಬೃಹತ್ ಅಂತರದ ಜಯವನ್ನು ಕಂಡುಕೊಳ್ತಾ ಇದೆ. ರವಿ ಕಿರಣ್ ರವರನ್ನ ತಂಡದ ವೇಗದೂತ ಎಕ್ಸ್ಪ್ರೆಸ್ ರವಿ ಕಿರಣ್ ಇವರ ಪಾಲಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಒಲಿದು ಬರ್ತಾ ಇದೆ. ಜೆಎಂಸಿ ತಂಡದವರು ಕ್ಷೇತ್ರ ರಕ್ಷಣೆಗೆ ಬನ್ನಿ. ಅರ್ಥ ಆಗ್ಲಿಲ್ಲ. ರವಿ ಕಿರಣ್ ರವರು ಈ ಒಂದು ಪಂದ್ಯಾವಳಿಯಲ್ಲಿ 4 ಎಸೆತಗಳಲ್ಲಿ 6 ಓಟಗಳನ್ನು ಕಲೆ ಹಾಕಿದ್ರು. ಬೌಲಿಂಗ್ ನಲ್ಲಿ 2 overs ನೋ ಮೈಡನ್, ಕ್ಷಮಿಸಿ 2 overs 1 maiden 3 runs and he has got 3 vital wickets. ಆ ನಿಟ್ಟಿನಲ್ಲಿ ರವಿ ಕಿರಣ್ ಇವರನ್ನ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ. ರವಿ ಕಿರಣ್ ರವರೇ ತಮ್ಮ ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ತಂಡದ ಟ್ರಂಪ್ ಕಾರ್ಡ್ ಬೌಲರ್, ವಿಕೆಟ್ ಟೇಕಿಂಗ್ ಬೌಲರ್ ಹಾಗೂ ತಂಡದ ಸವ್ಯಸಾಚಿ ಆಲ್ರೌಂಡರ್ ಸಹ.